ಆತ್ಮೀಯ ಎಚ್ 16 ನ್ಯೂಸ್ ಅದೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ವೀರಶೈವ ಮತ್ತು ಲಿಂಗಾಯತ ಇವರ ಮಧ್ಯ ತಿಕ್ಕಾಟ, ಅದರಲ್ಲೂ ಮುಖ್ಯವಾಗಿ ಈ ವೀರಶೈವ ಹಿಂದೂ, ವೀರಶೈವ ಲಿಂಗಾಯತ ಅಂತೇಳಿ ಕರ್ಕೊಳ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಬಸವಣ್ಣ ಆದಿಯಾಗಿ ಶರಣರನ್ನು ತೆಗೆದುಕೊಂಡ ಶಿವಶರಣರ ಹಿಂದೂ ಸಮಾವೇಶ ಮಾಡುವಂಥ ಕೆಲಸವನ್ನು ನಾವೆಲ್ಲ ಒಂದನ್ನು ತೋರಿಸುವ ಕೆಲಸವನ್ನು ಕಣ್ಣೀರಶ್ರೀ ಅವರು ಮಾಡ್ತಾ ಇರೋದು. ಅದಕ್ಕೆ ವಿರೋಧವಾಗಿ ಬಸವಣ್ಣನ ಮೇಲೆ ಪ್ರೀತಿ ಇದ್ದಂಥವ್ರು, ಇಲ್ಲ ಇದೆಲ್ಲ ನೀವು ಬಸವಣ್ಣವ್ರ ವಿಚಾರಗಳನ್ನು ಏನು ಮಾಡ್ತಾಯಿದ್ದೀರಪ್ಪ ಅಂದರೆ ದೂರ ಸರಿಸ್ತಾ ಇದ್ದೀರಿ, ಬಸವಣ್ಣ ಬೇರೆ, ಬಸವಣ್ಣ ನೀವು ಹೇಳುವಂಥ ಬಸವಣ್ಣ ಅಲ್ಲ, ವಚನಕಾರರು ನೀವು ಹೇಳುವಂಗೆ ಇಲ್ಲ ಅನ್ನೋ ಇವರು ವಾದ ಮಾಡ್ತಾಯಿದ್ದಾರೆ. ಇವ್ರ ವಾದದಲ್ಲಿಯೂ ಈ ಒಂದು ಬಸವಣ್ಣವ್ರ ಕುರಿತಾಗಿ ತಮ್ಮದೇ ಆದಂಥ ಒಂದು ಸ್ಪಷ್ಟ ದಿಟ್ಟ ನಿರ್ಧಾರ. ಅದೇ ರೀತಿ ನಮ್ಮ ಕಣ್ಣೀರ ಸ್ವಾಮಿಗಳದನ್ನು ನೋಡ್ತಾ ಇದ್ದರು. ಆದರೆ ಕಣ್ಣೀರ ಸ್ವಾಮಿಗಳು ತಮ್ಮ ವಿಚಾರಗಳನ್ನು ಹೇಳಿ ಏನು ತಪ್ಪಿಲ್ಲ, ಹೇಳಲೇಬೇಕಾಗಿದೆ. ಅವ್ರದ್ದು ಹೌದು ಅವ್ರ ಸತ್ಯ ಅನಿಸದ ವೀರಶೈವ ಇದು ಹಿಂದೂ ಧರ್ಮದ ಒಂದು ಭಾಗ ಅಂತ ಹೇಳ್ಕೊಳ್ಳಿ. ಹಿಂದೂ ಧರ್ಮ ಏನಂತ ಹೇಳಿ ಏನು ತಪ್ಪಿಲ್ಲ. ಅದ್ರ ಕೆಲವೊಂದು ಆ ರೀತಿ ಡೆವಲಪ್ಮೆಂಟ್ ಆಗಿದಾವೆ, ಇಲ್ಲಂತಲ್ಲ, ಎಲ್ಲನೂ ತಳ್ಳಿ ಹಾಕಲಿಕ್ಕೆ ಆಗೋದಿಲ್ಲ. ಆದರೆ ಅದೇ ಕಾಲಕ್ಕೆ ಇನ್ನೊಬ್ಬರ ನಂಬಿಕೆಗಳನ್ನು ಗೌರವಿಸುವಂಥ ಕೆಲಸ ಆಗಬೇಕಾಗಿದೆ ಅನ್ನಿಸಿದ್ರೆ ಅಷ್ಟು ಸ್ಪಷ್ಟವ. ಕಣ್ಣೀರಶ್ರೀ ಅವ್ರ ನಾಲಿಗೆ ಬಗ್ಗೆ ಅಂತ ಏನು ಹೇಳೋ ಅವಶ್ಯಕತೆ ಇಲ್ಲ. ಭಾಳಷ್ಟು ಆರೋಗ್ಯ ಕೇಳ್ತಾ ಇರ್ತೀರಿ, ಸಹಜ ಅವ್ರ ಬಾಯಿಗೆ ಬರ್ತಿರ್ತದೆ ಒಂದು ಅಶ್ಲೀಲ ಪದಗಳು. ಆ ಪದಗಳು ತಮಗೆ ಹೆಂಗೆ ಅನ್ನಿಸ್ತಂಗೆ ದಡದಾಗಿ ಹೇಳ್ಬಿಡ್ತಾ ಇರ್ತಾರೆ. ನಮ್ಮ ಯತ್ನಾಳು ಬಸವಗೌಡ ಪಾಟೀಲ್ ಯತ್ನಾಳು ಹೆಂಗೆ ಮಾತಾಡ್ತಾರೆ ಹಂಗೆ ಮಾತಾಡಿಬಿಡ್ತಾರೆ. ಇದರಿಂದಾಗಿ ಭಾಳಷ್ಟು ನೋವುಗಳಾಗ್ತವೆ, ಹರ್ಟ್ ಆಗ್ತದೆ. ಈ ಒಂದು ಬಸವಣ್ಣವ್ರ ವಿಶ್ವಾಸದವ್ರು ಅಥವಾ ವಚನ ಸಾಹಿತ್ಯನ ಶ್ರೇಷ್ಠ ಅಂತ ಹೇಳುವಂಥವ್ರಿಗೆ, ಬಸವಣ್ಣನೊಬ್ಬ ವೈಚಾರಿಕ ವ್ಯಕ್ತಿ, ಒಬ್ಬ ವ್ಯಕ್ತಿ ಹೊಸ ಧರ್ಮವನ್ನು ಉಂಟಾಗಿದ್ದಂಥವ್ರು. ಅವರು ಏನಪ್ಪ ಅಂತಂದ್ರೆ ದೇಹವೇ ದೇಗುಲ ಅನ್ನುವಂಥ